प्रिय छात्रों, पिछली 2 कक्षा में हमने देखा स्वामी दयानंद। इस पाठ का 2 भाग हमने देखा। सच्चे गुरु की तलाश में भटकते भटकते वे मथुरा जा पहुँचे। वह स्वामी विरजानंद के पास पहुँचे और उनके शिष्य बन गए। स्वामी दयानंद जो हैं एक सच्चे गुरु की तलाश में भटकते भटकते यानी ढूंढते ढूंढते यहाँ वहाँ ढूंढते ढूंढते उत्तर प्रदेश के मथुरा जा पहुँचे, जहाँ उन्होंने विरजानंद गुरु जी को पाया और उनके शिष्य बन गए। तो दयानंद ने पूरी भक्ति और श्रद्धा से गुरु की सेवा की। देखिए, स्वामी दयानंद ने पूरी भक्ति और श्रद्धा से गुरु विरजानंद की सेवा की। स्वामी विरजानंद ने भी दयानंद को बड़ी लगन व प्रेम से पढ़ाया। देखिए, स्वामी विरजानंद को स्वामी दयानंद अपना गुरु मान चुके थे, तो इसी प्रकार विरजानंद ने भी अपने शिष्य स्वामी दयानंद को अच्छे प्रेम से व लगन से पढ़ाया। लगन ಅಂತಂದ್ರೆ ಏನ್ರಿ? लगन ಅಂತಂದ್ರೆ ಬಹಳ ಆತ್ಮೀಯತೆಯಿಂದ, लगन ಅಂತಂದ್ರೆ ಏನ್ರಿ? ಬಹಳ ಒಂದು ನಿಶ್ಚಿತವಾಗಿ ಅಂತಂದ್ರೆ ಮನಪೂರ್ವಕವಾಗಿ, ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ನೆಚ್ಚಿನ ವಿದ್ಯಾರ್ಥಿ ಅಂತ ತಿಳ್ಕೊಂಡು ವಿರಜಾನಂದ ಅವರು ಸ್ವಾಮಿ ದಯಾನಂದಗ ಬಹಳ ಏನಪ್ಪ ಆತ್ಮೀಯತೆಯಿಂದ ಎಲ್ಲ ಜ್ಞಾನವನ್ನು ಏನು ಬೇಕಲ್ಲ, ಸನ್ಯಾಸಿ ಆಗಲಿಕ್ಕೆ ಏನೇನು ಜ್ಞಾನ ಬೇಕು, ಏನೇನು ಅದರ ಒಂದು ಅವಶ್ಯಕತೆ ಇದೆ, ಆ ವಿಷಯಗಳನ್ನು ಅವರು ಸರಿಯಾಗಿ ಬೋಧಿಸಿದರು। लगन व प्रेम से पढ़ाया। दयानंद वेद उपनिषद आदि का प्रकांड विद्वान बन गए। देखिए, स्वामी दयानंद आगे चलकर विरजानंद द्वारा दिए गए शिक्षा से वे क्या बन गए? एक प्रकांड विद्वान बन गए। प्रकांड ಅಂತಂದ್ರೆ ಒಬ್ಬ ಪ್ರಸಿದ್ಧವಾಗಿರುವಂತಹ ಅಥವಾ ಒಬ್ಬ ಉನ್ನತ ಮಟ್ಟದ ಒಂದು ಪಂಡಿತರಾದರು। ಅಂದರೆ ಸಂಪೂರ್ಣವಾದಂತಹ ಒಂದು ವೇದ ಮತ್ತು ಉಪನಿಷತ್ತುಗಳ ಜ್ಞಾನವನ್ನು ಅವರು ಪಡೆದುಕೊಂಡ್ರು। ಯಾರಿಂದ ಮಕ್ಕಳೇ? स्वामी विरजानंदनिंद। यार विरजानंद? स्वामी दयानंदನ गुरु। ಎಲ್ಲಿರ್ತಿದ್ರು ಇವರು? मथुरा। तो देखिए, शिक्षा पूरी करके दयानंद गुरु से दीक्षा लेने पहुंचे। देखिए, शिक्षा पूरी करके स्वामी दयानंद जो है कहाँ पहुंचे? गुरु के पास पहुंचे। गुरु से दीक्षा लेने पहुंचे। गुरुविನ ಹತ್ರ ಹೋದರು, ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೋದರು। तो देखिए, विरजानंद ने दयानंद से गुरु दक्षिणा मांगी। तो ನೋಡ್ರಿ, ಆವಾಗ ಶಿಕ್ಷಣ ಪೂರ್ಣಗೊಂಡ ನಂತರ ಸ್ವಾಮಿ ದಯಾನಂದ ಅವರು ವಿರಜಾನಂದರ ಹತ್ರ ಹೋಗ್ತಾರೆ, ಅವರ ಆಶೀರ್ವಾದ ಪಡೆದುಕೊಳ್ಳೋಕ್ಕೆ। ಯಾಕಂದರೆ ಇಷ್ಟು ದಿನಗಳಿಂದ, ಇಷ್ಟು ವರ್ಷಗಳಿಂದ ನಾನು ನಿಮ್ಮಲ್ಲಿ ಕಲಿತು ವೇದ ಉಪನಿಷತ್ತನ್ನು ಎಲ್ಲ ಜ್ಞಾನವನ್ನು ಪಡೆದುಕೊಂಡಿದ್ದೀನಿ। ಒಬ್ಬ ಪ್ರಕಾಂಡ ಅಂತಂದ್ರೆ ಒಬ್ಬ ಉನ್ನತ ಮಟ್ಟದ ಒಬ್ಬ ಪ್ರಬುದ್ಧ ಏನಪ್ಪ ಅಂದರೆ ಪಂಡಿತನಾಗಿದ್ದೀನಿ, ನೀವು ನಮಗೆ ಗುರು ದೀಕ್ಷೆಯನ್ನು ಕೊಡ್ರಿ। ಆ ಒಂದು ಈಗ ಹೇಗೆ ಒಂದು ಪದವಿ ಆದ ನಂತರ ಒಂದು ಪ್ರಮಾಣವನ್ನು ಪತ್ರವನ್ನು ಕೊಡ್ತಾರೆ ಮಕ್ಕಳೇ, ಹಂಗೆ ಗುರುಗಳ ಒಂದು ಆಶೀರ್ವಾದವನ್ನು ತೊಗೊಂಡ್ಕೊಳ್ಳಿ ಗುರು ದಕ್ಷಿಣೆ ನೋಡ್ರಿ, ಗುರು ದೀಕ್ಷೆಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಸ್ವಾಮಿ ದಯಾನಂದ ಅವರು ಎಲ್ಲಿ ಹೋಗ್ತಾರೆ ಮಕ್ಕಳೇ? ವಿರಜಾನಂದ ತನ್ನ ಗುರು ಹತ್ತಿರ ಹೋಗ್ತಾರೆ। ಆವಾಗ ಸ್ವಾಮಿ ವಿರಜಾನಂದ ಅವರು ಅಂದರೆ ಇವರು ಗುರುಗಳು ಇವ್ರಿಗೇನು ಕೇಳ್ತಾರೆ ಮಕ್ಕಳೇ? गुरु दक्षिणा ಕೇಳ್ತಾರೆ। ನೋಡ್ರಿ, उन्होंने क्या किया बच्चों? तो उन्होंने गुरु दक्षिणा मांगी। गुरु दक्षिणा ಅಂದ್ರೆ ಏನ್ರಿ? ಪ್ರಾಚೀನ ಕಾಲದಲ್ಲಿ ಒಂದು ಹಿಂದಿನ ಕಾಲದಲ್ಲಿ ನೋಡಿದಾಗ ಮಕ್ಕಳೇ, ಆವಾಗ ಗುರುಗಳು ಒಂದು ಆಶ್ರಮಗಳಲ್ಲಿ, ಗುರುಗಳು ಒಂದು ಗುಡಿಸಲುಗಳಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಮಠಗಳಲ್ಲಿ ಇಂಥಲ್ಲಿ ಶಿಕ್ಷಣವನ್ನು ನೀಡ್ತಿದ್ರು, ಶಾಲೆಗಳು ಇರಲಿಲ್ಲ ಅವಾಗ। ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಲಿತ ನಂತರ ಗುರುಗಳಿಗೆ ಗುರು ದಕ್ಷಿಣೆಯಾಗಿ ಏನಾದರೂ ಒಂದು ಉಡುಗೊರೆ ಕೊಟ್ಟು ಹೋಗಬೇಕಾಗ್ತದೆ। ಗುರು ದಕ್ಷಿಣೆಯಾಗಿ ಏನಾದರೂ ಕೊಟ್ಟು ಹೋಗುವಂಥ ಒಂದು ಸಂಪ್ರದಾಯ ಮೊದಲಿತ್ತು ಮಕ್ಕಳೇ। ಸೊ ನೋಡ್ರಿ, ಇಲ್ಲಿ ಸ್ವಾಮಿ ವಿರಜಾನಂದ ಅವರು ಸ್ವಾಮಿ ದಯಾನಂದ ಗುರು ದಕ್ಷಿಣೆಯನ್ನು ಕೇಳ್ತಾರೆ। तो देखिए, स्वामी विरजानंद ने कहा, स्वामी विरजानंद ने कहा ಮತ್ತು ಮುಂದೆ ಏನು ಹೇಳ್ತಾರೆ? ನೀ ನನಗೆ ಗುರುದಕ್ಷಿಣೆ ಏನು ಕೊಡ್ಬೇಕಂದ್ರೆ ನಾನು ನಿನಗೆ ಹೇಳ್ತೀನಿ ನೋಡು ಅಂತ ಹೇಳಿದ್ರು। ಭಾರತವಾಸಿ ಇಸ್ ಸಮಯ ಅಂಧಕಾರ ಮೇ ಡೂಬೆ ಹುಯೇ ಹೇ। ನೋಡ್ರಿ, ಭಾರತವಾಸಿ ಇಸ್ ಸಮಯ ಅಂದ್ರೆ ಭಾರತವಾಸಿ ಅಂದ್ರೆ ಭಾರತದ ಜನತೆ ಅಂದಂಗರ್ಥ ಮಕ್ಕಳೇ। ಭಾರತದ ಜನತೆ ನೋಡ್ರಿ, ಇಂದಿನ ದಿನದಲ್ಲಿ ಏನಪ್ಪ ಅಂತಂದ್ರೆ ಬಹಳ ಒಂದು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಮುಳುಗಿದ್ದಾರೆ ಮಕ್ಕಳೇ। ಇವ್ರ ಗುರುಗಳ ಹೆಸರು ಇಲ್ಲೇ ಬರೆದು ಬಿಡ್ತೀನಿ ಮಕ್ಕಳೇ, स्वामी विरजानंद। ನೋಡ್ರಿ, स्वामी विरजानंद ನೋಡ್ರಿ, स्वामी विरजानंद ने क्या कहा? भारतवासी इस समय अंधकार में डूबे हुए हैं, जाओ इन्हें धर्म के ढकोसले से उबार कर वैदिक धर्म का ज्ञान दो। ನೋಡ್ರಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ಮಕ್ಕಳೇ। ಸ್ವಾಮಿ ವಿರಜಾನಂದ ಅವರು ಏನು ಹೇಳ್ತಾರೆ? ಗುರುಗಳು ತಮ್ಮ ಶಿಷ್ಯ ದಯಾನಂದ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ,
ಹೋಗು ನೀನು. ಈ ಒಂದು ಸಂದರ್ಭದಲ್ಲಿ ಈಗ ಭಾರತೀಯ ಜನತೆ ಒಂದು ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರು ಆಡಂಬರದ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ವೈದಿಕ ಧರ್ಮ, ಹಿಂದೂ ಧರ್ಮ ಅಂದ್ರೇನು, ಇದರ ನಿಜವಾದ ಅರ್ಥವನ್ನು ಅವರಿಗೆ ತಿಳಿಸಿ ಕೊಡು ಅಂತ ಹೇಳಿ ಗುರುಗಳು ಹೇಳ್ತಾರೆ ಮಕ್ಕಳೇ. ಮುಂದೆ ಹೇಳ್ತಾರೆ ನೋಡ್ರಿ, ಯಹ ಸಂಸಾರ ವೇದೋಕ್ಕೂ ಭೂಲ್ ಚುಕಾ ಹೈ. ನೋಡ್ರಿ, ಈ ಜಗತ್ತು, ಈ ವಿಶ್ವ ವೇದಗಳನ್ನು ಮರೆತು ಬಿಟ್ಟಿದೆ. तुम्हें अपनी पूरी शक्ति लगाकर ವೇದೋं का ಪ್ರಚಾರ करना होगा. ನೋಡ್ರಿ, ನೀನು ಈಗ ಹೋಗಿ ನಿನ್ನ ಪೂರ್ಣ ಶಕ್ತಿಯನ್ನು ಪ್ರಯೋಗ ಮಾಡಿ ನೀನು ಜಗತ್ತಿನೆಲ್ಲೆಡೆ, ಈ ಜಗತ್ತಿನ ಮೂಲೆಗಳಿಗೂ ಹೋಗಿ ನೀನು ವೇದಗಳ ಪ್ರಚಾರವನ್ನು ಮಾಡಬೇಕು. ಮೊದಲು ನಮ್ಮ ದೇಶದ ಮೂಲೆಗಳಿಗೂ ಹೋಗಿ ನೀನು ವೇದಗಳಂದ್ರೇನು, ವೇದದ ತಾತ್ಪರ್ಯವೇನು, ಇವುಗಳ ಅರ್ಥಗಳನ್ನು, ಇವುಗಳ ಸಾರಾಂಶವನ್ನು ಜನರಿಗೆ ತಿಳಿಸಿಕೊಡಬೇಕು. ನಿಜವಾದ ವೈದಿಕ ಧರ್ಮ ಅಂದರೆ ಏನು ಅದನ್ನು ಇನ್ನು ತಿಳಿ ಹೇಳಬೇಕು. ಯಾಕಂದರೆ ಜನರು ಮೂಢನಂಬಿಕೆಗಳಲ್ಲಿ, ಅಂಧಾಚರಣೆಗಳಲ್ಲಿ, ಅಂಧವಿಶ್ವಾಸಗಳಲ್ಲಿ ಮತ್ತು ಆಡಂಬರಗಳ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ ಅಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಸ್ವಾಮಿ ವಿರಜಾನಂದ ಯಾರಿಗೆ ಹೇಳ್ತಾರೆ? ಸ್ವಾಮಿ ದಯಾನಂದಿಗೆ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ವಹ ವೈದಿಕ. इसके बाद कहते हैं देखिए, तुम्हें पूरी शक्ति लगाकर वेदों का प्रचार करना होगा. दयानंद गुरु के चरण छूकर आश्रम से बाहर आ गए. इतना कहने के बाद, स्वामी विरजानंद कहने के बाद स्वामी दयानंद जो है गुरु के पैर छूकर प्रणाम करके ಅಂದ್ರೆ ಕಾಲಿಗೆ ನಮಸ್ಕಾರ ಮಾಡಿ ಏನು ಮಾಡ್ತಾರೆ ಮಕ್ಕಳೇ, ಹೊರಗಡೆ ಬರ್ತಾರೆ. वह वैदिक धर्म का प्रचार करने के लिए देखिए प्रचार करने के लिए भारत के गांव व शहर में घूमने लगे. नोड्री, वह अंदर स्वामी दयानंद जब गुरु से उन्होंने यह सब सीखा, यह सब उनकी बातें सुनी, तो आगे चलकर स्वामी दयानंद आश्रम से बाहर निकलते ही भारत देश के गांव शहर में घूमने लगे. बच्चों, घूमकर वे वैदिक धर्म का प्रचार करने लगे. प्रचार करना अर्थात प्रसार करना, उसको लोगों तक पहुंचाना. तो देखिए, ಸಮಾಜ ಮೇ ಛುವಾಛೂತ್ ವ ಅಂಧವಿಶ್ವಾಸ ಕಾ ಬೋಲ್ಬಾಲ ಥಾ. ನೋಡ್ರಿ, ಸಮಾಜದಲ್ಲಿ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಏನಪ್ಪ ಅಂದ್ರೆ ಬಹಳ ಮೂಢನಂಬಿಕೆಗಳಿದ್ದು ಮಕ್ಕಳೇ. ಅಸ್ಪೃಶ್ಯತೆ ಅನ್ನುವಂತಹ ಒಂದಿತ್ತು. ಜಾತಿ ಧರ್ಮಗಳ ಮಧ್ಯೆ ಬಹಳ ಭೇದ ಭಾವವನ್ನು ಮಾಡಲಾಗ್ತಿತ್ತು. तो समाज में छुआछूत और अंधविश्वास का बोलबाला था. स्त्रियों और शूद्रों को वेद पढ़ने का अधिकार नहीं था. तो यहाँ पर दिया गया है, स्त्रियों व शूद्रों को ವೇದ ಪಡ್ನೆ का अधिकार नहीं था. ಇದರ ಅರ್ಥ ಏನಪ್ಪ ಅಂದ್ರೆ ಸ್ತ್ರೀಯರಿಗೆ ಮತ್ತು ಶೂದ್ರರು, ಕ್ಷತ್ರಿಯ, ಇಲ್ಲಿ ನೋಡ್ರಿ, ಬ್ರಾಹ್ಮಣ ಕ್ಷತ್ರಿಯ ಮತ್ತು ಶೂದ್ರ ಇಂತಹ ಒಂದು 4 ಏನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಒಂದು ಸಮಾಜದಲ್ಲಿ ಒಂದು 4 ರೀತಿಯ ಒಂದು ಜನರನ್ನು ಅಥವಾ 4 ರೀತಿಯ ಪಂಗಡಗಳನ್ನು ಮಾಡಲಾಗಿತ್ತು ಮಕ್ಕಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ನೋಡ್ರಿ ಮಕ್ಕಳೇ, ಇದರಲ್ಲಿ ಶೂದ್ರ ಅಂದರೆ ಕೆಳಜಾತಿ ಅಥವಾ ಬಹಳ ಕನಿಷ್ಠರು ಅಥವಾ ಬಹಳ ಕೀಳು ಮಟ್ಟದ ಜನ ಅಂಥೇಳಿ ಆಗಿನ ಒಂದು ಭಾವನೆ ಇತ್ತು ಮಕ್ಕಳ ಜನರಲ್ಲಿ. ಬ್ರಾಹ್ಮಣರು ಅಂದರೆ ಬಹಳ ಶ್ರೇಷ್ಠ ಜನತೆ, ಶ್ರೇಷ್ಠ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹವರು ಬ್ರಾಹ್ಮಣರು. ಉಳಿದವರು ಅವ್ರಿಗಿಂತ ಚಿಕ್ಕವರು, ಕೆಳಗಿನವರು ಅನ್ನುವಂತಹ ಒಂದು ಭಾವನೆ ಆವಾಗಿತ್ತು ಮಕ್ಕಳೇ. ಈಗಿನ ಇಲ್ಲ. ಈಗ ಎಲ್ಲರೂ ಮಾನವರು, ನಾವೆಲ್ಲರೂ ಸಮಾನರು. ಆದರೆ ಇದು ಹೇಳೋದು ಮಕ್ಕಳೇ ಆವಾಗ 18ನೇ 19ನೇ ಶತಮಾನದಲ್ಲಿ. ಅವಾಗ ನೋಡ್ರಿ ಮಕ್ಕಳೇ, ಇಲ್ಲಿ ಹೇಳ್ತಾರೆ, ಸ್ತ್ರೀಯೋ और ಶೂದ್ರೋ को ವೇದ ಪಡ್ನೆ का अधिकार नहीं था. ಆ ಒಂದು ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಶೂದ್ರರಂದರೆ ಅತ್ಯಂತ ಕೆಳಜಾತಿ ಅಂಥೇಳಿ ಏನು ಆವಾಗ ವಿಂಗಡಣೆ ಮಾಡಿದ್ರಲ್ಲ, ಅವರಿಗೆ ವೇದಗಳ ಓದುವ ಅಧಿಕಾರವನ್ನು ನೀಡಲಾಗಿರಲಿಲ್ಲ. ವೇದಗಳನ್ನು ಅವ್ರು ಬಿಟ್ಟಬಾರದು, ಓದಬಾರದು. तो देखिए बच्चों, विदेश यात्रा करने पर लोगों को समाज से बाहर कर दिए जाते थे. देखिए, विदेश यात्रा जो भी लोग करके आते थे, वे भारत देश हो या गांव हो, शहर हो, उन्हें अपने समाज से बाहर निकाला जाता था. विदेश यात्रा अर्थात कोई दूसरे देश जाकर अगर आया है तो उसे अपने समाज से बाहर निकाला जाता था. दयानंद ने समाज में व्याप्त इन सभी बुराइयों को दूर करने का संकल्प लिया. देखिए, स्वामी दयानंद ने इस तरह के बुराइयां जो थी, बुरे विचार जो थे, लोगों में बुरी सोच जो थी, इन सब को निकालने का एक संकल्प लिया, अर्थात एक निश्चय किया उन्होंने अपने मन में. इन सभी को विचारों को, इन लोगों के दिलों में जो विचार हैं, जो हैं, सभी को निकालने का उन्होंने क्या किया बच्चों? एक निश्चय किया, एक निर्धार किया या संकल्प लिया. उन्होंने बाल विवाह, अनमेल विवाह, देखिए यहाँ पर दिया गया शब्द बाल विवाह. बाल विवाह किसे कहते हैं बच्चों? भारत सरकार के कानून के जो अब हम कानून का पालन करते हैं बच्चों, इसके मुताबिक जो है, जो शादी का युवक होता है उसकी आयु 21 वर्ष की होनी चाहिए, और जो युवती या जो शादी के लिए लड़की ढूंढी जाती है, लड़की जो शादी करने वाली है, उस लड़की की उम्र आयु
18 साल से कम नहीं होनी चाहिए, 18 साल पूर्ण होना चाहिए। और युवक जो होता है शादी का उसकी 21 साल होनी चाहिए। ಅಂದ್ರೆ ಮದುವೆ ವರನ ವಯಸ್ಸು 21 ವರ್ಷ, ಆ ಒಂದು ಮದುವೆಗೆ ಏನು ಯುವತಿ ಇರ್ತಾಳೆ ಮಕ್ಕಳೇ, ಕನ್ಯೆ ಏನಿರ್ತಾಳೆ ಆ ಕನ್ಯೆಯ ವಯಸ್ಸು 18 ವರ್ಷ ಪೂರ್ಣಗೊಂಡಿರಬೇಕು ಮಕ್ಕಳೇ. ಅದಕ್ಕಿಂತ ಚಿಕ್ಕ ವಯಸ್ಸಿನ ಬಾಲಕಿಯಾಗಲಿ 21 ವರ್ಷಕ್ಕಿಂತ ಚಿಕ್ಕ ಬಾಲಕವಾಗಲಿ ಮದುವೆಯನ್ನು ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅದು ಕಾನೂನಿನ ಪ್ರಕಾರ ಅದು ಒಂದು ಅಪರಾಧ ಮಕ್ಕಳೇ, ಅದು ಕಾನೂನು ಬಾಹಿರ. ಇಲ್ಲಿ ನೋಡ್ರಿ ಬಾಲ ವಿವಾಹ ಅಂತ ಕೊಟ್ಟಿದ್ದಾರೆ. ಬಾಲ ವಿವಾಹ ಅಂದ್ರೆ ಬಾಲ ಅಂದರೆ ಮಕ್ಕಳು, ಬಾಲ ವಿವಾಹ, ಬಾಲ ಅಂದರೆ ಚಿಕ್ಕರು ಮಕ್ಕಳಿಗೆ ಬಾಲ ಅಂತ ಕರಿತೀವಿ ನಾವು ಅಂದರೆ ಆ ಒಂದು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೇ ಆ ಒಂದು ಮದುವೆಯನ್ನು ಮಾಡಿಕೊಡ್ಲಾಗ್ಬಿಡ್ತಿತ್ತು ಮಕ್ಕಳಿಗೆ. ಹುಡುಗಿಯರ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಇದ್ದಾಗಲೇ ಹುಡುಗರ ವಯಸ್ಸು, ಬಾಲಕರ ವಯಸ್ಸು ಒಂದು 21 ವರ್ಷಕ್ಕಿಂತ ಕಡಿಮೆ ಇದ್ದಾಗಲೇ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಬಾಲ ವಿವಾಹಗಳು ಆಗ್ಬಿಡ್ತಿದ್ವು ಮಕ್ಕಳೇ. सो नोड्री बाल विवाह और अनमेल विवाह एक शब्द दिया गया। अनमेल विवाह अर्थात बच्चों जो शादी का दूल्हा होता है, वर होता है, उसकी आयु 40 या 45 वर्ष की होती है। तो जो शादी करने के लिए जो कन्या होती है, दुल्हन जो होती है, उसकी आयु 18, 15, 20 के अंदर होती है। यानी 20 साल का अंतर, 30 साल का अंतर जो होता है, इसे कहते हैं बच्चों अनमेल विवाह। अनमेल ಅಂತಂದ್ರೆ ಮೇಲ್ नहीं ಅಂದ್ರೆ ಅನ್ಮೇಲ್ ಅಂದ್ರೆ ಏನ್ರಿ, ಎರಡೂ ಹೊಂದಾಣಿಕೆ ಇರೋಂಗಿಲ್ಲ. ಒಬ್ಬರ ವಯಸ್ಸು ಕನ್ಯೆಯ ವಯಸ್ಸು 20 ವರ್ಷ ಇತ್ತಂದ್ರೆ ಆ ಒಂದು ವರನ ವಯಸ್ಸು, ಆ ಮದುವೆ ಆಗುವಂಥ ಗಂಡನ ವಯಸ್ಸು ಎಷ್ಟು ಇರ್ತದೆ ರೀ, 50 ವರ್ಷ ಇರ್ತದೆ. ಇದಕ್ಕಂತೀನೋ ಅನ್ಮೇಲ್ ವಿವಾಹ. ಅಂದ್ರೆ ಯುವತಿ ಮತ್ತು ಆ ಯುವಕ, ವರ ಮತ್ತು ಆ ಒಂದು ಕನ್ಯೆ ಇಬ್ಬರ ಮಧ್ಯೆ ಅಂತರ ಬಹಳ ಇತ್ತಂದ್ರೆ ಮಕ್ಕಳೇ, ಬಹಳ ಇತ್ತಂದ್ರೆ 20 ವರ್ಷ 25 ವರ್ಷ ಇತ್ತಂದರೆ ಅದಕ್ಕೆ ಅನ್ಮೇಲ್ ವಿವಾಹ ಅಂತ ಕರಿತೀವಿ ಮಕ್ಕಳೇ. सो बाल विवाह, अनमेल विवाह जात पात और छुआछूत जैसे बुराइयों का विरोध कर अंधविश्वास और कुरीतियों का खंडन किया. देखिए जात पात, ಆ ಒಂದು ಸಂದರ್ಭದಲ್ಲಿ ಜಾತಿ ಪದ್ಧತಿ ಬಹಳ ಇತ್ತು ಮಕ್ಕಳೇ. ನಮ್ಮ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ಶ್ರೇಷ್ಠ ಅಂಥೇಳಿ ಜಾತಿ ಧರ್ಮಗಳ ಬಗ್ಗೆ ಬಹಳ ಭೇದ ಭಾವ ಇತ್ತು ಮನುಷ್ಯರಲ್ಲಿ. ಬಹಳ ಇಂತಹ ಒಂದು ಜಾತಿ ಧರ್ಮದ ಒಂದು ಪ್ರಭಾವ ಆ ಸಂದರ್ಭದಲ್ಲಿ ಬಹಳ ನೋಡಲಾಗ್ತಿತ್ತು ಮಕ್ಕಳೇ. ಸೊ ಇವುಗಳನ್ನು ಮತ್ತು ಅಸ್ಪೃಶ್ಯತೆಯನ್ನು ಮತ್ತು ಈ ಒಂದು ಕೆಟ್ಟ ವಿಚಾರಗಳನ್ನು, ಕೆಟ್ಟ ಒಂದು ಸಂಪ್ರದಾಯಗಳನ್ನು ಎಲ್ಲವನ್ನು ಅವರು ವಿರೋಧ ಮಾಡಿದರು. ಅಂಧವಿಶ್ವಾಸಗಳನ್ನು ಕೂಡ ವಿರೋಧ ಮಾಡಿದರು. ಮತ್ತು ಕೆಟ್ಟ ನೀತಿಗಳನ್ನು, ಕುರೀತಿ ಅಂದ್ರೆ ಏನ್ರಿ, ಕೆಟ್ಟ ನೀತಿಗಳನ್ನು ಕೂಡ ಅವರು ಅದರ ಖಂಡನೆ ಮಾಡಿದರು. ಅದನ್ನು ಒಪ್ಕೊಳ್ಳಿಲ್ಲ. ಜನರಿಗೆ ಹೇಳಿದ್ರು ಇವೆಲ್ಲ ನೀವು ಮಾಡ್ತಾಯಿದ್ದೀರಲ್ಲ ಇದೆಲ್ಲ ತಪ್ಪಿದೆ, ಸಮಾಜದಲ್ಲಿ ಎಲ್ಲರೂ ಸಮಾನರು ಮತ್ತು ಚಿಕ್ಕ ಮಕ್ಕಳನ್ನು ಬೇಗನೆ ಮದುವೆ ಮಾಡಬಾರ್ದು, ಅವರಿಗೆ ಚಲೋ ಒಳ್ಳೆಯದಾದಂಥ ಒಂದು ಶಿಕ್ಷಣವನ್ನು ನೀಡ್ರಿ, ಒಳ್ಳೆಯ ಒಂದು ಸಂಸ್ಕೃತಿಯನ್ನು ನೀಡ್ರಿ. ಆಮೇಲೆ ಅದಾದ ನಂತರ ವಯಸ್ಕರಾದಾಗ ಅವರನ್ನು ಮದುವೆ ಮಾಡಿಕೊಡ್ಬೇಕು. ಮತ್ತು ಈ ಜಾತಿ ಧರ್ಮದ ಮಧ್ಯೆ ನೀವೇನು ಭೇದ ಭಾವ ಮಾಡ್ತಾಯಿದ್ರಿ ಆ ಥರ ಭೇದ ಭಾವಗಳನ್ನು ಮಾಡಬಾರ್ದು ಅಂತ ಈ ಎಲ್ಲ ವಿಚಾರಗಳನ್ನು ಅವರು खंडने ಮಾಡಿದರು. ಯಾರಪ್ಪ ಅಂದ್ರೆ स्वामी दयानंद ಅವರು. तो देखिए बच्चों आर्य समाज की स्थापना की. आगे चलकर स्वामी देखिए दयानंद ने क्या किया बच्चों, आर्य समाज की स्थापना की. ನೋಡ್ರಿ ಆರ್ಯ ಸಮಾಜದ ಒಂದು ಸ್ಥಾಪನೆ ಮಾಡಿದರು. ಆರ್ಯ ಸಮಾಜ ಅಂತ ಹೇಳಿ ಒಂದು ಸಮಾಜದ ಹೆಸರು ಹೇಳಿ ಒಂದು ಏನಪ್ಪ ಅಂದ್ರೆ ಹೊಸದಾದಂಥ ಒಂದು ಸಮಾಜವನ್ನು स्थापने ಮಾಡಿದರು. तो आज तो भारत के प्रत्येक नगर में आर्य समाज के मंदिर हैं. देखिए भारत के प्रत्येक शब्द ಕೊಟ್ಟಿದ್ದಾರೆ ಮಕ್ಕಳೇ. इसका अर्थ है प्रत्येक अर्थात हर एक, प्रतियೊಂದು. तो प्रत्येक नगर में, शहरों में हम देख सकते हैं आर्य समाज के जो हैं मंदिर हैं. ಭಾರತದ ಪ್ರತಿಯೊಂದು ಪಟ್ಟಣದಲ್ಲಿ ನಾವು ಹೋದ್ವಿ ಅಂದ್ರೆ ಆರ್ಯ ಸಮಾಜದ ಒಂದು ಮಂದಿರವನ್ನು ನಾವು ನೋಡ್ತೀವಿ ನಗರಗಳಲ್ಲಿ. स्वामी दयानंद अपने समय के बहुत बड़े समाज सुधारक थे. स्वामी दयानंದರು ಆ ಒಂದು ಕಾಲದಲ್ಲಿ ಒಬ್ಬ अत्यंत ಒಬ್ಬ ದೊಡ್ಡ ಸಮಾಜ ಸುಧಾರಕರಾಗಿದ್ದರು. समाज सुधारक किसे कहते हैं बच्चों, जो समाज में बुराइयां होती हैं, जो समाज में ऐसे अंधविश्वास होते हैं, बुराइयों को, कुरीतियों को जो दूर करते हैं उन्हें कहते हैं समाज सुधारक. जो समाज का सुधार करते हैं उनको कहते हैं समाज सुधारक. समाज का सुधार करना अर्थात समाज में जो बुराइयां हैं, जो अंधविश्वास हैं, इन सब को दूर करने वाले व्यक्ति को हम कहते हैं समाज सुधारक. तो उस ज़माने के वे बड़े समाज सुधारक थे. उनका कथन था जन्म से सभी समान हैं. देखिए वे उनका कथन था अर्थात उनका स्टेटमेंट था. ಅವರ ಒಂದು ಹೇಳಿಕೆ, ಅವರ ಒಂದು ನಂಬಿಕೆ ಏನಪ್ಪ ಅಂದ್ರೆ ಜನ್ಮದಿಂದ ಎಲ್ಲರೂ ಸಮಾನರು, जन्म से सब समान है, कोई भेदभाव नहीं करना चाहिए बच्चों. कर्मों के अनुसार ब्राह्मण और शूद्र बनते हैं. देखिए कर्मों के अनुसार अर्थात उनके कर्म के अनुसार ಅವರವರ ಕೆಲಸಕ್ಕೆ ತಕ್ಕಂಗೆ ಬ್ರಾಹ್ಮಣರಾಗ್ತಾರ ಮತ್ತು ಶೂದ್ರ ಅನ್ಸ್ಕೋತಾರ ಹೊರತು ಜನ್ಮದಿಂದ ಯಾರು ಬ್ರಾಹ್ಮಣ ಇರಂಗಿಲ್ಲ, ಜನ್ಮದಿಂದ ಯಾರು ಶೂದ್ರನಂತ ಹುಟ್ಟಂಗಿಲ್ಲ ಅಂತ ಅವ್ರು ಹೇಳ್ತಾರೆ. इसलिए ऊंच नीच की भावना ठीक नहीं. देखिए ಆದ್ದರಿಂದ ನಾನು
ನೀನು ಕೇಳು, ನಾನು ಮೇಲ್ ಜಾತಿ ಹುಟ್ಟಿದ್ದೀನಿ, ನಿನ್ನ ಕೀಳು ಜಾತಿ ಇದೆ ಅಂತ ಅನ್ನೋದು ಬಹಳ ತಪ್ಪು ಅಂತ ಇಲ್ಲೇ ಹೇಳಿದ್ರು ಮಕ್ಕಳೇ. ಶೂದ್ರ भी ब्राह्मण का पद पा सकता है, जो शूद्र जाति के होते हैं वह भी ब्राह्मण का पद पा सकता है. ಶೂದ್ರ ಜಾತಿಯನ್ನು ಹುಟ್ಟಿದರೂ ಕೂಡ ಅವನು ಕೂಡ ಬ್ರಾಹ್ಮಣನ ಒಂದು ಹೆಸರನ್ನು ಅಥವಾ ಬ್ರಾಹ್ಮಣದ ಒಂದು ಹುದ್ದೆಯನ್ನು ಅಥವಾ ಬ್ರಾಹ್ಮಣ ಅಂತ ಅವನು ಕೂಡ ಅನ್ಸ್ಕೋಬೋದು ಒಳ್ಳೆಯ ಕೆಲಸಗಳಿಂದ ಮಾತ್ರ. उन्होंने शुद्धि आंदोलन चलाया, विद्या का प्रसार किया व अनाथालय विधवा आश्रम खुलवाया. देखिए उन्होंने शुद्धि आंदोलन किया, ಶುದ್ಧ ಆಂದೋಲನ ಚಲಾಯ ಅಂದರೆ ಅವರು ಶುದ್ಧಿ ಅಂತ ಹೇಳಿ ಒಂದು ಆಂದೋಲನ ಮಾಡಿದರು. ಅಂದರೆ ಶೂದ್ರ ಜನಾಂಗದಲ್ಲಿ ಕೀಳುಮಟ್ಟ ಜನಾಂಗ ಅಂತ ಏನು ಕರಿತಿದ್ರಲ್ಲ ಅವರನ್ನು ಬ್ರಾಹ್ಮಣ ಧರ್ಮದಲ್ಲಿ ತಗೊಂಡ್ರು, ಅವರನ್ನು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರು. ವಿದ್ಯಾ ಕಾ ಪ್ರಸಾರ ಕಿಯಾ, ನೋಡಿ ಪ್ರಚಾರ ಕಾರಣ ಅಂದರೆ ಪ್ರಸಾರ ಕಿಯಾ, ವಿದ್ಯೆ ಅಥವಾ ಶಿಕ್ಷಣವನ್ನು ನೀಡ್ರಿ ಅಂಥೇಳಿ, ವಿದ್ಯೆ ಎಲ್ಲ ಮಕ್ಕಳಿಗೆ ನೀವು ಶಿಕ್ಷಣವನ್ನು ನೀಡ್ರಿ ಅಂತೇಳಿ ಸಮಾಜದಲ್ಲಿ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ರು ಮಕ್ಕಳೇ. ಮತ್ತು ಅನಾಥ ಮಕ್ಕಳಿಗೋಸ್ಕರ ಅನಾಥಾಲಯವನ್ನು ಕಟ್ಟಿಸಿದರು, ವಿಧವಾ ಆಶ್ರಮವನ್ನು ಕಟ್ಟಿಸಿದ್ರು. ನೋಡ್ರಿ ವಿಧವೆಗಳಿಗೆ, ವಿಧವೆ ಅಂತ ಯಾರಿಗೆ ಕರಿತೀವಿ ಮಕ್ಕಳಿಗೆ, ಯಾರ ಒಬ್ಬ ಪತಿ ತೀರಿಕೊಂಡು ಇರ್ತಾರೋ ಅಂತಹ ಒಂದು ಮಹಿಳೆಯರನ್ನ ನಾವು ವಿಧವೆಯರು ಅಂತ ಕರಿತೀವಿ. ಒಬ್ಬ ಮಹಿಳೆಯ ಪತಿ ತೀರ್ಕೊಂಡಂದ್ರೆ ಆ ಮಹಿಳೆಗೆ ನಾವು ಏನು ಕರಿತೀವಿ, ನಾವು ವಿಧವೆ ಅಂತ ಕರಿತೀವಿ. ಸೊ ವಿಧವೆಗೋಸ್ಕರ ಏನು ಆಶ್ರಮಗಳನ್ನು ಅವ್ರು ತೆಗೆದರು. अपने विचारों को स्वामी दयानंद ने सत्यार्थ प्रकाश नामक पुस्तक में लिखा है. देखिए स्वामी दयानंद ने एक कृति लिखी है बच्चों, इसका नाम क्या है बच्चों, सत्यार्थ प्रकाश. ನೋಡ್ರಿ ಸತ್ಯಾರ್ಥ ಪ್ರಕಾಶ್ ಅನ್ನುವಂತಹ ಒಂದು ಕೃತಿಯಲ್ಲಿ ಅವರೆಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ. स्वामी जी द्वारा वैदिक धर्म के प्रचार से अनेक पंडों की रोजी रोटी छीनने लगी थी. देखिए स्वामी दयानंद के जो वैदिक धर्म का उन्होंने प्रचार किया, इससे अनेक जो पंडित थे, जो अंधविश्वास को मानते थे, जो लोगों में भ्रम फैलाते थे, वो ऐसे लोगों की रोजी रोटी ಅಂದರೆ ದಿನಗಳಿಕೆ, ಅವರು ಜನರನ್ನು ಮೂರ್ಖರನ್ನಾಗಿ ಮಾಡಿ ಇಂಥ ಮೂಢನಂಬಿಕೆಗಳನ್ನು ಜನರಲ್ಲಿ ಪ್ರಸಾರ ಮಾಡಿ ಅದರಿಂದ ಹಣ ಗಳಿಸ್ತಿದ್ರು. ಸೊ ಅಂತಹ ಪಂಡಿತರ ಕೆಲಸ ಕಾರ್ಯಗಳೆಲ್ಲ ಬಂದಾದವು, ಯಾಕಂದ್ರೆ ಜನರು ಮೂಢನಂಬಿಕೆಗಳನ್ನು ಬಿಟ್ಟರು. ಅವರು ನೋಡ್ರಿ ಜಿಸ್ಸೇವೆ ಉನ್ಕೆ ಶತ್ರು ಬನ್ಗೆ, ಶತ್ರು ಅರ್ಥಾತ್ ದುಶ್ಮನ್, ಆ ಒಂದು ಅಂತಹ ಪಂಡಿತರೆಲ್ಲರೂ ಸ್ವಾಮಿ ದಯಾನಂದರ ಒಂದು ಶತ್ರುಗಳಾಗ್ಬಿಟ್ರು. ಯಾಕಂದ್ರೆ ಇವನಿಂದಲೇ ನಮ್ಮೆಲ್ಲ ಕೆಲಸ ಬಂದಾದವು. ನಾವು ಬೇರೆ ಬೇರೆ ಥರನಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಿದ್ವು. ಇವೆಲ್ಲವನ್ನು ಬಂದ್ ಮಾಡಿಸಿದವರು ಯಾರು, स्वामी दयानंद, ಇವರೇ ನಮ್ಮ ಶತ್ರು ಅಂಥೇಳಿ ಆ ಎಲ್ಲ पंडितರು ಇವರು ಶತ್ರುಗಳಾದರು. ऐसे ही लोगों ने क्या किया बच्चों, जोधपुर नरेश के एक रसोई से स्वामी दयानंद को जहर दिलवा दिया. देखिए ऐसे ही लोगों ने अंतर इंತಹ ಒಂದು ಜನರು ನರೇಶ್ ಕೇಂದ್ರಕ್ಕೆ, जोधपुर के एक ನರೇಶ್ ನಾಮಕ एक ವ್ಯಕ್ತಿಗೆ ರಸೋಯಿ ಘರ ಅಂದರೆ ಅಡುಗೆ ಮನೆಯಲ್ಲಿ ಸ್ವಾಮಿ ದಯಾನಂದ ಅವರಿಗೆ ಒಂದು ಆಹಾರದಲ್ಲಿ ಏನು ಮಾಡ್ತಾರೆ ಮಕ್ಕಳೇ, ವಿಷವನ್ನು ಸೇರಿಸಿಬಿಡ್ತಾರೆ. ವಿಷವನ್ನು ಸೇರಿಸಿ ಅನೇಕ ಉಪಚಾರ ಅವರನ್ನು ಊಟ ಮಾಡಿಸ್ಬಿಡ್ತಾರೆ, ವಿಷದ ಊಟವನ್ನು ಮಾಡಿಸ್ತಾರೆ. ಆವಾಗ ಅನೇಕ ಉಪಚಾರ ಕರ್ನೇಕಿ ಬಾದ್ ಬಿ ವೇ ಬಚ್ ನಹಿ ಸಕೆ. ನೋಡ್ರಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಅಥವಾ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಆ ಸಂದರ್ಭದಲ್ಲಿ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರು ಬದುಕುಳಿಯಲಿಲ್ಲ ಮಕ್ಕಳೇ. और 30 अक्टूबर 1883 की दीपावली की रात्रि में उन्होंने इस नश्वर संसार से विदा ले ली. देखिए 30 अक्टूबर ಅಂದ್ರೆ 30 ಅಕ್ಟೋಬರ್ 1883 ಅಂದ್ರೆ 1883 1883. सो दीपावली की रात्रि में उन्होंने इस नश्वर संसार से विदा ले ली. ಅಂದ್ರೆ ಆ ಒಂದು ಜೋಧ್ಪುರ ಅನ್ನುವಂಥ ಒಂದು ನಗರದ ನರೇಶ್ ಅನ್ನುವಂಥ ವ್ಯಕ್ತಿಯ ಒಬ್ಬ ಅಡುಗೆ ಕೋಣೆಯ ಒಳಗೆ ವಿಷವನ್ನು ಹಾಕಿ ಆ ಅಡುಗೆಯಲ್ಲಿ ಆಹಾರದಲ್ಲಿ ವಿಷವನ್ನು ಹಾಕಿ ಅವರನ್ನು ತಿನ್ನಿಸ್ಬಿಡ್ತಾರೆ. ಯಾರು, ಅವರ ಶತ್ರು ಇತರೆ ಪಂಡಿತರು. ಹಾಕಿ ತಿನ್ನಿಸ್ಕೊಳ್ಳೆ ಅವರು ಎಷ್ಟೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು, ಚಿಕಿತ್ಸೆ ಕೊಟ್ಟರು, ಅವ್ರ ಫಲಕಾರಿ ಆಗದೆ ಅವರಿಗೆ ಸಾವು ಬರ್ತದೆ ಮಕ್ಕಳೇ. ಯಾವಾಗ ಸಾಯ್ತಾರಪ್ಪ, ಅವ್ರು ಯಾವಾಗ ಮೃತ್ಯು ಆಗ್ತದೆ ಅವ್ರದಂದ್ರೆ 30 ಅಕ್ಟೋಬರ್ 1883 ದೀಪಾವಳಿಯ ಒಂದು ರಾತ್ರಿಯಲ್ಲಿ ಅವರು ಈ ಒಂದು ವಿಶ್ವವನ್ನು, ಇದು ನಶ್ವರ ಸಂಸಾರವನ್ನು ಬಿಟ್ಟು ಹೋಗ್ತಾರೆ ಮಕ್ಕಳೇ. स्वामी दयानंद एक निर्भीक सन्यासी थे. देखिए स्वामी दयानंद एक निर्भीक अर्थात जिसमें उनमें कुछ भी भय नहीं था, इन्हें कहते हैं निर्भीक, बिना भय के इस शब्द का प्रयोग करते हैं हम, निर्भीक. वे निर्भीक सन्यासी थे. वे देश को अज्ञान और कुरीतियों के गड्ढे से निकालकर ज्ञान के प्रकाश की ओर ले गए. देखिए वे अज्ञान और कुरीतियों अर्थात अज्ञान, जो लोगों में अज्ञान था, जो बुराइयां थीं, इन बुराइयों को समाज से निकाल कर वे रोशनी की ओर, अच्छाई की ओर लोगों को ले गए बच्चों. देश के जागरण में उनका बहुत बड़ा योगदान था. देखिए देश के लोगों में एक जागरूकता पैदा करने के लिए इनका बहुत बड़ा योगदान था बच्चों. उनके इस योगदान के लिए भारत सदा आभार रहेगा. देखिए उनके इस योगदान के लिए भारत सदा उनके कृतज्ञ रहेगा. देखिए
इस प्रकार हमने देखा पार्ट 2 स्वामी दयानंद बच्चों। इसके नोट्स मैं अगली अवधि में आपको भेजूंगा, तब तक घर में रहिए। जिन छात्रों ने अभी तक पार्ट 1 का जो नोट्स है लिखकर नहीं भेजे, पथ मेरा आलोकित कर दो, तो मैं आपसे भी निवेदन करता हूं कि जल्द से जल्द लिखकर मुझे मेरे नंबर पर नोट्स लिखकर आप पोस्ट कीजिए। घर में रहिए बच्चों, सुरक्षित रहिए। धन्यवाद।